ಸಿನಿಮಾದಲ್ಲಿ ಅದ್ಭುತ ಯಶಸ್ಸು ಕಂಡವರು ಮಾರಿಗುಡಿ ಶಿವು. ನಮಸ್ಕಾರ ಮಿನಿಸ್ಟರ್ ಸಾಹೇಬ್ರೆ. ಏನ್ರಿ ವೀರಭದ್ರಯ್ಯನವ್ರೆ, ಮಾರಿಗುಡಿಗೆ ಸೋಲೆ ಇಲ್ಲದ ಸರದಾರ ನೀವು ಅನ್ಕೊಂಡಿದ್ವಿ, ಆದ್ರೆ ಸೋತ್ಬಿಟ್ರಲ್ಲ ನೀವು. ಸಾಹೇಬ್ರೆ, ಅದು ಕಾರಣ ಏನ್ ಕೊಟ್ರು ಅದು ಸಮರ್ಥನೆ ಆಗತ್ತೆ. ನಿಮ್ಮನ್ನ ನಂಬಿ ನಾವು ಇಲ್ಲಿ ಏನು ಮಾಡೋದಕ್ಕಾಗಲ್ಲ ಅನ್ನೋ ಮಾತು ನಿಜ ಆಗೋಯ್ತು ನೋಡಿ. ನೋಡಿ, ಇದು ರಾಜಕೀಯ. ಯಾವತ್ತು ಓಡೋ ಕುದುರೆ ಮಾತ್ರ ಬೆಲೆ. ಕಾಲು ಮುರಿದು ಲಾಯದಲ್ಲಿರೋ ಕುದುರೆನ ನಾಯಿ ಕೂಡ ಮೂಸಲ್ಲ. ಹಿಡಿ ಫೋನ್. ಸೌಭಾಗ್ಯ, ನಿನಗೆ ಹೇಳಿದ್ದೀನೋ ಅಥವಾ ಮರ್ತಿದ್ದೀನೋ ಗೊತ್ತಿಲ್ಲ, ಒಳ್ಳೆ ಪಾಯಸ ಮಾಡು. ಸುಶೀಲಾ ಅಕ್ಕ, ಇಡೀ ಮಾರಿಗುಡಿನಲ್ಲಿ ಕೆಳ ಹಂತದಲ್ಲಿರೋ ವ್ಯಕ್ತಿ ಯಾರು? ಇಡೀ ಭೂಮಿಗೆ ಬೆಳಕು ಕೊಡೋರು ಯಾರು ಅಂತ ಕೇಳಿದ್ರೆ ಅದಕ್ಕೆ ಆಯ್ಕೆ ಇರುತ್ತೇನಕ್ಕ? ಥಟ್ ಅಂತ ಹೇಳ್ತೀವಿ, ಸೂರ್ಯ ಅಂತ. ಹಾಗೆ ಇಡೀ ಮಾರಿಗುಡಿಲಿ ಕೆಳಮಟ್ಟದ ಮನುಷ್ಯ ಯಾರು ಅಂತ ಕೇಳಿದ್ರೆ ಅದಕ್ಕೆ ಆಯ್ಕೆ ಇರುತ್ತೇನಕ್ಕ? ಥಟ್ ಅಂತ ಹೇಳ್ತೀವಿ, ಈ ವೀರಭದ್ರ ಅಂತ. ಅಲ್ವಾ? ಬಾಯ್ ಮುಚ್ಕೊಂಡಿರ್ಬೇಕು. ಗೆದ್ದೋನು ಸೋತ, ಸೋತೋನು ಸತ್ತ ಅನ್ನೋ ಮಾತು ಗೊತ್ತಲ್ವಾ? ಆದರೆ ನನ್ನ ಅಳಿಯ ಶಿವು ವಿಚಾರದಲ್ಲಿ ಈ ಮಾತು ಸುಳ್ಳಾಗತ್ತೆ. ನಮ್ಮ ಶಿವು ಸೋತರೂ ಅಷ್ಟೇ, ಗೆದ್ದರೂ ಅಷ್ಟೇ, ಅವನ ತಲೆ ಯಾವತ್ತೂ ಬಗ್ಗಿರುತ್ತೆ. ಆದರೆ ಈ ಮನುಷ್ಯ ಹಾಗಲ್ಲ. ನಮ್ಮ ಶಿವು ಸೋಲ್ತಾನೇನೋ ಅಂತ ಆಸೆ ಪಡ್ತಿದ್ದೀವಿ ಈ ಮನುಷ್ಯ ಇವತ್ತು ಸೋತ್ ನಿಂತಿದ್ದಾನೆ. ಇವನ್ ಗೆಲ್ತಾನೇನೋ ಅಂತ ಖುಷಿಯಲ್ಲಿ ನಾವಿಬ್ರು ಪಾಯಸ ಮಾಡಿದ್ವಿ. ಆದ್ರೆ ಇವಾಗ ಪಾಯಸ ವೇಸ್ಟ್ ಆಗುತ್ತಲ್ಲ ಅಕ್ಕ. ಅಯ್ಯೋ ಸುಶೀಲಾ, ನನ್ನ ಗಂಡನ್ಗೆ ತಿನ್ನೋ ವಸ್ತು ವೇಸ್ಟ್ ಮಾಡೋದು ಅಂದ್ರೆ ಚೂರು ಇಷ್ಟ ಇಲ್ಲ. ಅದಕ್ಕೆ ನನ್ನ ಗಂಡ ಸೋತ್ರು ಅನ್ನೋ ಖುಷಿನಲ್ಲಿ, ನನ್ನ ಅಳಿಯ ಶಿವು ಗೆದ್ದ ಖುಷಿನಲ್ಲಿ ಈ ಪಾಯಸ ಕುಡಿದು ಸಂಭ್ರಮಾಚರಣೆ ಮಾಡೋಣ ಅಲ್ವಾ? ಅಕ್ಕ ಕರೆಕ್ಟಾಗಿ ಹೇಳ್ದೆ. ಶುರು ಹಚ್ಕೋ. ಮೋ ನಗಮ್ಮ, ಎಲ್ರೂ ಖುಷಿಯಾಗಿಲ್ವಾ? ನಿಂಗೇನೆ ಮಗ ಕಾಣ್ತಿಲ್ಲ ಅಂತ ನಾನಿಲ್ಲಿದ್ರೆ ಉಳ್ದೆ ಉಳ್ದು. ಲೀಲಕ್ಕ, ಸೀನನ್ ಬಗ್ಗೆ ನಮ್ಗೆಲ್ಲ ಚಿಂತೆನೇ ಇಲ್ಲ ಅಂತ ಅನ್ಕೋಬಿಟ್ಟಿದ್ಯಲ್ಲ ನೀನು. ಎಷ್ಟೇ ಆಗ್ಲಿ ಏನೇ ಆಗ್ಲಿ, ಸೀನಾ ನನ್ನ ಬಾಮ ಇದ್ದಾನೆ. ಅವನ ಬಗ್ಗೆ ಮಾತಾಡಿಲ್ಲ ಅಂದ್ರೆ ಅವನ ಬಗ್ಗೆ ನಮ್ಗೆ ಯಾರಿಗೂ ಚಿಂತೆ ಇಲ್ಲ ಅಥವಾ ಅವನ ಬಗ್ಗೆ ಯೋಚನೆ ಮಾಡಲ್ಲ ಅಂತ ನೀನ್ ಅನ್ಕೊಂಡಿದ್ರೆ ಅದನ್ನ ತೆಗ್ದಾಕ್ಬಿಡು. ಆಂಟಿ, ನಾವು ಬಂದಿರೋದು ದೇವ್ರ ಸನ್ನಿಧಾನಕ್ಕೆ. ನೀವೇನು ಯೋಚನೆ ಮಾಡಬೇಡಿ. ಸೀನಾ ಎಲ್ಲೇ ಹೋಗಿದ್ರು ಅವನೇ ವಾಪಸ್ ಬರ್ತಾನೆ. ಅದೇನೋ ಸರಿನೇ ಅದಕ್ಕೆ, ಆದ್ರೆ ಈ ಪಿಂಕಿ ಜೊತೆ ಲವ್ ಫೇಲ್ಯೂರ್ ಆಗಿದೆ ಅನ್ನೋ ಚಿಂತೆಲಿ ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ ಬಿಡ್ತಾನೇನೋ ಅನ್ನೋ ಭಯ ಅಷ್ಟೇ. ಸುಮ್ಮನೆ ಇರವ ನೀನು.
ಪಿಂಕಿ ಅಂತೆ ಪಿಂಕಿ, ಅವಳ ಮನೆ ಹಾಳಾಗೋಯ್ತು. ಮತ್ತೆ ಆ ಪಾಪಿ ಹೆಸರು ನಿನ್ನ ಬಾಯಲ್ಲಿ ಬರ್ಕೂಡ್ದು. ಆ ನನ್ನ ಮಗಂದು ಲವ್ವೇ ಅಲ್ಲ, ಬೇಲಂತೆ ಬೇಲು. ಆ ಮಾಕಾಳವನ್ನೇ ದಾರಿ ತೋರಿಸ್ತಾಳೆ, ಎಲ್ಲ ಒಳ್ಳೇದಾಗತ್ತೆ. ನಡ್ರುವ ಬರೋ. ಏ ನೀನೇನು ಕೇಳ್ಬೇಡ, ಸುಮ್ಮನೆ ತಲೆ ಎತ್ಕೊಂಡು ಕುಂತು ಬಿಡು. ಅವರು ನಿನ್ನ ನೋಡಿ ಅಯ್ಯೋ ಹುಡುಗ ಇಷ್ಟು ಚೆನ್ನಾಗಿದ್ದಾನಲ್ಲ, ಆದ್ರೂ ತಿರುಪಿ ಎತ್ತಾನಲ್ಲ ಅಂತ ಕಾಸು ಹಾಕ್ಬಿಟ್ಟು ಹೋಯ್ತಾರೆ. ಸುಮ್ಕಿರಣ, ನಂದೇ ನನಗಾಗೈತೆ ಅಲ್ಲಿ. ಅಮ್ಮ ಅಮ್ಮ ಈ ಕಡೆ ನೋಡು. ಅಣ್ಣ ಅಣ್ಣ ಈ ಕಡೆ ಸ್ವಲ್ಪ ನೋಡೋಣ. ಮದಪಣ ಅಲ್ಲಿ ಕುಂತವ್ರಲ್ಲ, ಇವತ್ತು ಅವ್ರನ್ನ ಶುದ್ಧ ಮಾಡಿ ಅವ್ರಿಗೆ ಬಟ್ಟೆ ಕೊಟ್ಟು ಒಳ್ಳೆ ಊಟ ಹಾಕಮ್ಮ. ಇವತ್ತು ಇದೇ ನಮ್ಮ ಸೇವೆ. ದೇವ್ರು ಎಲ್ಲೂ ಇಲ್ಲ ಕಣಪ್ಪ, ನಿನ್ನ ಒಳಗಡೆನೇ ಇದ್ದಾನೆ. ಇದರಿಂದ ನಮ್ಗೆಲ್ರಿಗೂ ಪುಣ್ಯ ಬರಲಿ. ಅಯ್ಯೋ ದೇವ್ರೆ, ಇವರೆಲ್ಲ ಯಾಕಪ್ಪ ಇಲ್ಲಿ ಬರ್ತಾವ್ರೆ? ಇವರೆಲ್ಲ ನನ್ನ ಇಲ್ಲಿ ನೋಡ್ಬಿಟ್ರೆ ನಾನು ಜೀವನದಲ್ಲಿ ಸೋತೋಗಿದ್ದೀನಿ ಅಂತ ಇವ್ರಿಗೆಲ್ಲ ಗೊತ್ತಾಗೋಗುತ್ತೆ. ಸೋತಿರೋ ಮಕ್ಕನ ಹೆರಗ್ ತೋರಿಸ್ಬಾರ್ದು. ಎಲ್ಲ ಹೋಗ್ತಾ ಇದ್ಯಾ? ಇಲ್ಲೇ ಕುಕ್ರಸು ಅಂತ ಹೇಳಿಲ್ಲ.